Yes, my dear students. Question number 156. Okay. Questions with two or more correct answers ಇರುತ್ತೆ ಇದರಲ್ಲಿ. Which of the following halogens turns starch iodine paper blue ಅಂತ ಕೊಟ್ಟಿದ್ದಾರೆ. Okay. Option 1 chlorine, option 2 bromine, option 3 iodine and option 4 fluorine ಅಂತಕ್ಕಂಥದ್ದು. Okay. ಹಾಗಾದ್ರೆ ಇಲ್ಲಿ ನಿಮಗೆ ಕ್ಲೋರಿನ್ ಅಂಡ್ ಬ್ರೋಮಿನ್ ಅಂತಕ್ಕಂಥದ್ದು ಸ್ಟಾರ್ಚ್ ಅಯೋಡಿನ್ ಪೇಪರ್ ನ ಏನ್ ಮಾಡುತ್ತೆ ಬ್ಲೂ ಕಲರ್ ಆಗಿ ಟರ್ನ್ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಕ್ಲೋರಿನ್ ಟರ್ನ್ಸ್ ಮಾಯಿಸ್ಟ್ ಸ್ಟಾರ್ಚ್ ಅಯೋಡೈಡ್ ಪೇಪರ್ ಬ್ಲೂ ಬ್ಲಾಕ್ ಬಿಕಾಸ್ ಅಯೋಡೈಡ್ ಅಯಾನ್ಸ್ ಆನ್ ದ ಪೇಪರ್ ಆರ್ ಆಕ್ಸಿಡೈಸ್ಡ್ ಟು ಅಯೋಡಿನ್. ಹಾಗಾದ್ರೆ ಇಲ್ಲಿ ಅಯೋಡೈಡ್ ಅಯಾನ್ ಅಂತಕ್ಕಂಥದ್ದು ಆಕ್ಸಿಡೈಸ್ಡ್ ಆಗಿ ಏನಾಗಿ ಕನ್ವರ್ಟ್ ಆಗುತ್ತೆ, ಅಯೋಡಿನ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ನಿಮಗೆ ಬ್ಲೂ ಬ್ಲಾಕ್ ಕಲರ್ ಅಂತಕ್ಕಂಥ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ ಯಾವ್ದಾಗ ಕ್ಲೋರಿನ್ ಅಂತಕ್ಕಂಥದ್ದು. ಅದೇ ರೀತಿ ಬ್ರೋಮಿನ್ ರಿಲೀಸಸ್ ಅಯೋಡಿನ್ ಫ್ರಮ್ ಪೊಟ್ಯಾಷಿಯಂ ಅಯೋಡೈಡ್. ಸರಿನಾ? ಹಾಗಾದ್ರೆ ಈ ಬ್ರೋಮಿನ್ ಕೂಡ ಪೊಟ್ಯಾಷಿಯಂ ಅಯೋಡೈಡ್ ಟ್ರೀಟ್ ಮಾಡಿದಾಗ ನಮ್ಗೆ ಏನ್ ಕೊಡುತ್ತೆ, 2 ಪ್ಲಸ್ ಅಯೋಡಿನ್ ನ ಕೊಡುತ್ತಾ ಇದೆ. ಸರಿನಾ? ಇಯರ್ ಬ್ರೋಮಿನ್ ಆಲ್ಸೋ ಟ್ರೀಟೆಡ್ ವಿತ್ ಪೊಟ್ಯಾಷಿಯಂ ಅಯೋಡೈಡ್. ಓಕೆ, ನಮಗೆ ಅಯೋಡಿನ್ ಲಿಬರೇಟ್ ಆಗೋದ್ರಿಂದ ಅಯೋಡಿನ್ ರಿಯಾಕ್ಟ್ಸ್ ವಿತ್ ಸ್ಟಾರ್ಚ್. ಹಾಗಾದ್ರೆ ಈ ಅಯೋಡಿನ್ ಅಂತಕ್ಕಂಥದ್ದು ಓಕೆ ರಿಯಾಕ್ಟ್ಸ್ ವಿತ್ ಸ್ಟಾರ್ಚ್ ಜೊತೆ ರಿಯಾಕ್ಷನ್ ಆಗಿ ನಮಗೆ ಬ್ಲೂ ಕಲರ್ ಆಗಿ ಟರ್ನ್ ಆಗುತ್ತೆ. ಸೊ ಆಪ್ಷನ್ 1 ಮತ್ತೆ ಆಪ್ಷನ್ 2 ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಕ್ವಶನ್ ನಂಬರ್ 157. ಎಲೆಕ್ಟ್ರಾಲಿಸಿಸ್ ಆಫ್ aqueous ಸೊಲ್ಯೂಷನ್ ಆಫ್ ಬ್ರೈನ್ ಗಿವ್ಸ್ ಅಂತ ಇದೆ. ಅರ್ಥ ಆಗ್ತಿದೆ? ಹಾಗಾದ್ರೆ ಬ್ರೈನ್ ಸೊಲ್ಯೂಷನ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಸ್ಯಾಚುರೇಟೆಡ್ ಸೋಡಿಯಂ ಕ್ಲೋರೈಡ್ NaCl ಸೊಲ್ಯೂಷನ್ ನಾವು ಬ್ರೈನ್ ಸೊಲ್ಯೂಷನ್ ಅಂತ ಕರಿತೀವಿ. ಇದು ನೀವು ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಓದ್ತಿರೋ ಮಕ್ಕಳ. ಅರ್ಥ ಆಗ್ತಿದೆ? ಹಾಗಾದ್ರೆ ಈ NaCl ಸೊಲ್ಯೂಷನ್ ಅಲ್ಲಿ ಏನೇನಿದೆ, Na+, OH- H+ ಅಂಡ್ Cl- ಇಷ್ಟು ಅಯಾನ್ಸ್ ಇರುತ್ತೆ. ಅರ್ಥ ಆಗ್ತಿದೆ? ಹಾಗಾದ್ರೆ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಅಟ್ ಆನೋಡ್, ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಅಟ್ ಕ್ಯಾಥೋಡ್. ಆನೋಡ್ ಮತ್ತೆ ಕ್ಯಾಥೋಡ್ ನಲ್ಲಿ ನಡೀತಕ್ಕಂಥ ಕೆಮಿಕಲ್ ರಿಯಾಕ್ಷನ್ಸ್ ಬರಿತೀನಿ ನೋಡಿ. ಆನೋಡ್ಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಪಾಸಿಟಿವ್ ಚಾರ್ಜ್ ಇದ್ದಾಗ ಇಲ್ಲಿ ನೆಗೆಟಿವ್ ಅಯಾನ್ಸ್ ಯಾವುದು, OH- ಮತ್ತೆ Cl-. ಅರ್ಥ ಆಗ್ತಿದೆ? ಹಾಗಾದ್ರೆ ಈ Cl- ಅಂಡ್ OH- ಅಯಾನ್ಸ್ ಅಟ್ರಾಕ್ಟ್ ದ ಆನೋಡ್. ಬಟ್ ಇಲ್ಲಿ ಡಿಸ್ಚಾರ್ಜ್ ಪೊಟೆನ್ಶಿಯಲ್ ಅಂತ ಬರುತ್ತೆ. ಈ ಡಿಸ್ಚಾರ್ಜ್ ಪೊಟೆನ್ಶಿಯಲ್ ಯಾವ್ದು ಜಾಸ್ತಿ ಇರುತ್ತಪ್ಪ ಅಂತಂದ್ರೆ Cl give rise to of Cl2. ಸರಿನಾ? ಫಸ್ಟ್ ಹಾಗಾದ್ರೆ ಇನ್ಸ್ಟೆಡ್ ಆಫ್ OH- Cl- get easily discharged. ಸರಿನಾ? ಇದು ನೀವು ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತೀರಾ ಮಕ್ಕಳೇ. ಕ್ಯಾಥೋಡ್ ಅಂದ್ರೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಪಾಸಿಟಿವ್ ಚಾರ್ಜ್ ಅನ್ನು ಅಟ್ರಾಕ್ಟ್ ಮಾಡುತ್ತೆ. Na+, H+. ಇಯರ್ ಆಲ್ಸೋ H+ ಕೂಡ ಡಿಸ್ಚಾರ್ಜ್ ಪೊಟೆನ್ಶಿಯಲ್ ಜಾಸ್ತಿ ಇರೋದ್ರಿಂದ ಹೈಡ್ರೋಜನ್ ಗ್ಯಾಸ್ H2 ಗ್ಯಾಸ್ ಅಂತಕ್ಕಂಥದ್ದು. ಅರ್ಥ ಆಗ್ತಿದೆ? ಹಾಗಾದ್ರೆ Cl2 ಮತ್ತೆ H2 ಗ್ಯಾಸ್ ಬೈ ಪ್ರಾಡಕ್ಟ್ ಆಗುತ್ತೆ. ಇನ್ ರಿಮೈನಿಂಗ್ Na ಮತ್ತೆ OH- ಕಂಬೈನ್ ಆಗಿ Na+OH- ಕಂಬೈನ್ ಆಗಿ ಏನ್ ಫಾರ್ಮೇಶನ್ ಆಗುತ್ತೆ, NaOH. ಹಾಗಾದ್ರೆ ನಿಮಗೆ ಬರ್ತಕ್ಕಂಥ ಪ್ರಾಡಕ್ಟ್ ಯಾವ್ಯಾವುದು, ಕ್ಲೋರಿನ್ ಬರುತ್ತೆ, ಹೈಡ್ರೋಜನ್ ಬರುತ್ತೆ, NaOH ಬರುತ್ತೆ. ಅರ್ಥ ಆಗ್ತಿದೆ? ಹಾಗಾದ್ರೆ ಆಪ್ಷನ್ 1, 2, 3 ಹಾಗಾದ್ರೆ 3 ಆಪ್ಷನ್ಸ್ ಕೂಡ ಕರೆಕ್ಟ್ ಆಗುತ್ತೆ. ಆಪ್ಷನ್ 1, 2, 3 ಮೂರು ಕೂಡ ಕರೆಕ್ಟ್ ಇದೆ ಮಕ್ಕಳೇ. ಕ್ವಶನ್ ನಂಬರ್ 157. ಓಕೆ, ಕ್ವಶನ್ ನಂಬರ್ 158. ಓಕೆ, ದ ಹ್ಯಾಲೋಜನ್ಸ್ ವಿಚ್ ಆರ್ ನಾಟ್ ಅಟ್ಯಾಕ್ಡ್ ಬೈ ಕಾನ್ಸಂಟ್ರೇಟೆಡ್ HNO3 ಆರ್ ಅಂತ ಇದೆ. ಹಾಗಾದ್ರೆ ಕಾನ್ಸಂಟ್ರೇಟೆಡ್ HNO3 ಜೊತೆ ರಿಯಾಕ್ಷನ್ ಆಗದಲ್ಲೇ ಇರತಕ್ಕಂಥದ್ದು ನಾಟ್ ಅಟ್ಯಾಕ್ಡ್ ಬೈ ಕಾನ್ಸಂಟ್ರೇಟೆಡ್ HNO3 ಆರ್ ಅಂತ ಇದೆ. ಹಾಗಾದ್ರೆ ಇಲ್ಲಿ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಅಂತ ಇದೆ. ಅರ್ಥ ಆಗ್ತಿದೆ? ಹಾಗಾದ್ರೆ the halogens which are not attacked by concentrated HNO3, concentrated HNO3 ಜೊತೆ ಟ್ರೀಟ್ ಮಾಡಿ ರಿಯಾಕ್ಷನ್ ಆಗ್ತಕ್ಕಂಥದ್ದು ಓನ್ಲಿ I2 ಅಯೋಡಿನ್ ಮಾತ್ರ ರಿಯಾಕ್ಷನ್ ಆಗುತ್ತೆ. ಹಾಗಾದ್ರೆ ಫ್ಲೋರಿನ್, ಕ್ಲೋರಿನ್ ಮತ್ತೆ ಬ್ರೋಮಿನ್ do not react with concentrated nitric acid. So option 1, 2 and 3 are the correct one. ಸರಿನಾ? ಕ್ವಶನ್ ನಂಬರ್ 158 ಗೆ ಆಪ್ಷನ್ 1, 2, 3 ಮೂರು ಕೂಡ ಕರೆಕ್ಟ್ ಆಪ್ಷನ್ಸ್ ಆಗುತ್ತೆ. ಓಕೆ, ಕ್ವಶನ್ ನಂಬರ್ 159. ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸಿಸ್ಟ್ ಅಂತ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸಿಸ್ಟ್ ಅಂತಕ್ಕಂಥದ್ದು. ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸಿಸ್ಟ್ ಅಂತಕ್ಕಂಥದ್ದು ಯಾವ್ಯಾವ್ದು ಎಕ್ಸಿಸ್ಟ್ ಇದೆ ಅಂತಕ್ಕಂಥದ್ದು ICl3. ಆಪ್ಷನ್ 1 ICl3,
ಆಪ್ಷನ್ 2 FCl3, ಆಪ್ಷನ್ 3 BrF3, BrF3, ಆಪ್ಷನ್ 4 ICl ಅಂತಕ್ಕಂಥದ್ದು. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಇಲ್ಲಿ ನೋಡಿ ಮಕ್ಕಳ, ಯಾವ್ದು ಎಕ್ಸಿಸ್ಟ್ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ನಿಮಗೆ. ICl3, BrF3 ಮತ್ತೆ ICl ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಮೊದಲನೇ ಆಟಮ್ ನಾವು XX ಡ್ಯಾಶ್ ಅಂತ ಬರ್ದಿದೀವಿ ನೋಡಿ, ಸರಿನಾ? XX ಡ್ಯಾಶ್ ಅಂತ ತಗೊಂಡಾಗ X ಅಂತಕ್ಕಂಥದ್ದು ಏನಾಗಿರುತ್ತೆ, ಲಾರ್ಜರ್ ಅಟೋಮಿಕ್ ಸೈಜ್, X ಡ್ಯಾಶ್ ಅಂತಕ್ಕಂಥದ್ದು ಸ್ಮಾಲರ್ ಅಟೋಮಿಕ್ ಸೈಜ್. ಹಾಗಾದ್ರೆ ICl ನೋಡಿ, ಲಾರ್ಜರ್ ಅಟೋಮಿಕ್ ಸೈಜ್, ಸ್ಮಾಲರ್ ಅಟೋಮಿಕ್ ಸೈಜ್ ಪ್ರೆಸೆಂಟ್ ಇದೆ. BrF3 ಆಲ್ಸೋ XX ಡ್ಯಾಶ್ ಸ್ಮಾಲ್, ಲಾರ್ಜರ್ ಅಟೋಮಿಕ್ ಸೈಜ್, ಸ್ಮಾಲರ್ ಅಟೋಮಿಕ್ ಸೈಜ್. ಓಕೆ, ಹಾಗಾದ್ರೆ FCl3 ನೋಡ್ರಪ್ಪ, ಇದು ಸ್ಮಾಲರ್, ಇದು ಲಾರ್ಜರ್, ಇದು ಎಕ್ಸಿಸ್ಟ್ ಇರೋದಿಲ್ಲ. ಇನ್ನು ICl3 ಬಂದಾಗ ನೋಡಿ, ಇಲ್ಲಿ ನಿಮಗೆ Cl(I3) ಅಂತಕ್ಕಂಥದ್ದು ನಾಟ್ ಎಕ್ಸಿಸ್ಟ್, ಬಟ್ ಈ ICl3 ಅಂತಕ್ಕಂಥದ್ದು ಎಕ್ಸಿಸ್ಟ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ನಿಮಗೆ ಇಲ್ಲಿ ಅಯೋಡಿನ್ ಟ್ರೈಕ್ಲೋರೈಡ್, ಬ್ರೋಮಿನ್ ಟ್ರೈಫ್ಲೋರೈಡ್ ಅಂಡ್ ಅಯೋಡಿನ್ ಕ್ಲೋರೈಡ್ ಈ ಮೂರು ಕೂಡ ಎಕ್ಸಿಸ್ಟ್ ಇರ್ತಕ್ಕಂಥದ್ದು ಸೆಕೆಂಡ್ ಆಪ್ಷನ್ ಆಗೋದಿಲ್ಲ. ಫಸ್ಟ್, ಥರ್ಡ್, ಫೋರ್ತ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಓಕೆ, ಕ್ವಶನ್ ನಂಬರ್ 160. Which of the following hydrogen halides reacts with silver nitrate aqueous solution to give a precipitate that dissolves in aqueous sodium hypo? ಅದನ್ನ ನಾವು ಸೋಡಿಯಂ ಹೈಪೋ ಸೊಲ್ಯೂಷನ್ ಅಂತ ಕರಿತೀವಿ, ಸರಿನಾ? ಹಾಗಾದ್ರೆ ಆಪ್ಷನ್ ನಿಮ್ಗೆ ಯಾವ್ಯಾವ್ದಿದೆ? HCl ಇದೆ, HF ಇದೆ, ಹೈಡ್ರೋಜನ್ ಫ್ಲೋರೈಡ್ ಅಂಡ್ HBr ಹೈಡ್ರೋಜನ್ ಬ್ರೋಮೈಡ್ ಅಂಡ್ ಫೋರ್ತ್ ಒನ್ ಹೈಡ್ರೋಜನ್ ಅಯೋಡೈಡ್ ಇದೆ, ಸರಿನಾ? ಇಲ್ಲಿ ನೀವು ಇವಾಗ ತಗೊಂಡಾಗ ರಿಯಾಕ್ಷನ್ ಬರೀರಿ, ಸಿಲ್ವರ್ ನೈಟ್ರೇಟ್ ಅಂತಕ್ಕಂಥದ್ದು, ಸರಿನಾ? AgNO3 ಸಿಲ್ವರ್ ನೈಟ್ರೇಟ್ ನ HCl ಜೊತೆ ಟ್ರೀಟ್ ಮಾಡಿದಾಗ ನಿಮ್ಗೆ ಏನ್ ಫಾರ್ಮೇಶನ್ ಆಗುತ್ತೆ? AgCl ಅಂತಕ್ಕಂಥ ಪ್ರೆಸಿಪಿಟೇಟ್ ಫಾರ್ಮೇಶನ್ ಆಗುತ್ತೆ. ಅನದರ್ ಒನ್ AgNO3 ರಿಯಾಕ್ಟ್ಸ್ ವಿತ್ HBr. ಓಕೆ, ಏನ್ ಬರುತ್ತೆ? AgBr ಪ್ರೆಸಿಪಿಟೇಟ್ ಬರುತ್ತೆ. AgNO3 ರಿಯಾಕ್ಟ್ಸ್ ವಿತ್ AgNO3 ರಿಯಾಕ್ಟ್ಸ್ ವಿತ್ HI ಅಂತಕ್ಕಂಥದ್ದು. ಓಕೆ, ಇಲ್ಲಿ ನಿಮಗೆ ಏನ್ ಫಾರ್ಮೇಶನ್ ಆಗುತ್ತೆ? AgI ಅಂತಕ್ಕಂಥದ್ದು ಪ್ರೆಸಿಪಿಟೇಟ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಈ ಇಷ್ಟು ಪ್ರೆಸಿಪಿಟೇಟ್ ಡಿಸಾಲ್ವ್ ಆಗುತ್ತಂತೆ. ಅರ್ಥ ಆಗ್ತಿದೆಯಾ? ಯಾವ್ದ್ರೊಳಗಡೆ? ಸೋಡಿಯಂ ಹೈಪೋ ಸೊಲ್ಯೂಷನ್. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಸೋಡಿಯಂ ಹೈಪೋ ಸೊಲ್ಯೂಷನ್, ಸೋಡಿಯಂ ಹೈಪೋ ಸೊಲ್ಯೂಷನ್ ಅಲ್ಲಿ ಏನಾಗುತ್ತೆ? ಡಿಸಾಲ್ವ್ ಆಗುತ್ತೆ. ನೀವು AgNO3 ಪ್ಲಸ್ HF ಗಿವ್ ರೈಸ್ ಟು AgF ಅಂತಕ್ಕಂಥದ್ದು ಈ ಪ್ರೆಸಿಪಿಟೇಟ್ ಹೈಪೋ ಸೊಲ್ಯೂಷನ್ ಅಲ್ಲಿ ಡಿಸಾಲ್ವ್ ಆಗೋದಿಲ್ಲ. ಸೊ ಆಪ್ಷನ್ 1, 3, 4 ಆರ್ ದ ಕರೆಕ್ಟ್ ಆಪ್ಷನ್ಸ್. ಕ್ವಶನ್ ನಂಬರ್ 160. ಓಕೆ, ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 161. ಕ್ವಶನ್ ನಂಬರ್ 161 ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಇನ್ಕರೆಕ್ಟ್ ಫಾರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಇಂಡಿಕೇಟೆಡ್ ಅಗೇನೆಸ್ಟ್ ಈಚ್ ಅಂತ ಇದೆ 161 ಅಂತಕ್ಕಂಥದ್ದು. ಆಪ್ಷನ್ 1 ಏನಿದೆ? ClO minus less than BrO minus less than IO minus ಅಂತಕ್ಕಂಥದ್ದು. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಇದು ಡಿಸ್ಪ್ರಪೋರ್ಷನೇಷನ್ ಆರ್ಡರ್. ಇಲ್ಲಿ ನೋಡ್ಕೊಳ್ಳಿ, ಆಕ್ಸಿಜನ್ ಸೇಮ್ ಇದೆ, ಬಟ್ ಇಲ್ಲಿ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಸೈಜ್ ಆಫ್ ದ ಆಟಮ್ ಅಂತಕ್ಕಂಥದ್ದು ಡಿಪೆಂಡ್ ಆಗಿದೆ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಸೈಜ್ ಜಾಸ್ತಿ ಇದ್ದಂಗೆಲ್ಲ ಇಲ್ಲಿ ನಿಮಗೆ ಡಿಸ್ಪ್ರಪೋರ್ಷನೇಷನ್ ಅಂತಕ್ಕಂಥದ್ದು ಕೂಡ ಏನಾಗುತ್ತೆ? ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ಏನು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂದ್ರೆ ನೀವು ಓದಿದಿರಪ್ಪ. ವಾಟ್ ಡು ಯು ಮೀನ್ ಬೈ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್? Okay, it is special type of redox reaction, one of the oxidation state which can undergoes both oxidation and reduction ಅಂತಕ್ಕಂಥದ್ದು. ಈ ಆರ್ಡರ್ ಕರೆಕ್ಟ್ ಆಗಿದೆ. ಓಕೆ, ಸೆಕೆಂಡ್ ಒನ್ ಬರೋಣ. ClO4 minus less than BrO4 minus less than IO4, ಸರಿನಾ? ಆಕ್ಸಿಡೈಸಿಂಗ್ ಪ್ರಾಪರ್ಟಿ ಅಂತ ಕೊಟ್ಟಿದ್ದಾರಪ್ಪ. ಆಕ್ಸಿಡೈಸಿಂಗ್ ಪ್ರಾಪರ್ಟಿ ಅಥವಾ ಆಕ್ಸಿಡೈಸಿಂಗ್ ಪವರ್ ಅಂತಕ್ಕಂಥದ್ದು. ಈ ಒಂದು ಆರ್ಡರ್ ಇನ್ಕರೆಕ್ಟ್ ಇದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ BrO4 ಅಂತಕ್ಕಂಥದ್ದು ಅರ್ಥ ಆಗ್ತಿದೆಯಾ? ಹಾಗಾದ್ರೆ BrO4 ಮೈನಸ್ ಈಸ್ ಗ್ರೇಟರ್ ದೆನ್, ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಈಸ್ ಗ್ರೇಟರ್ ದೆನ್ IO4 ಮೈನಸ್ ಗ್ರೇಟರ್ ದೆನ್ ClO4 ಮೈನಸ್. ಹಾಗಾದ್ರೆ ಬ್ರೋಮಿನ್ಗೆ ಆಕ್ಸಿಡೈಸಿಂಗ್ ಪವರ್ ಅಂತಕ್ಕಂಥದ್ದು ತುಂಬಾ ಜಾಸ್ತಿ ಇದೆ ಕಂಪೇರ್ ಟು ಕ್ಲೋರಿನ್ ಅಂಡ್ ಅಯೋಡಿನ್ ಅಂತಕ್ಕಂಥದ್ದು. ಹಾಗಾದ್ರೆ ಇದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಇದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಆಪ್ಷನ್ 3 ಬರೋಣ. HClO ಲೆಸ್ ದೆನ್ HClO2 ಲೆಸ್ ದೆನ್ HClO3 ಲೆಸ್ ದೆನ್ HClO4 ಅಂತಕ್ಕಂಥದ್ದು ಅಸಿಡಿಕ್ ನೇಚರ್. ಹಾಗಾದ್ರೆ
ಈ ಆರ್ಡರ್ ಕರೆಕ್ಟ್ ಆಗಿದೆ ಮಕ್ಳೆ. ಹೇಗೆ ಹೇಳ್ಬೋದಪ್ಪ ಅಂತಂದ್ರೆ ಕರೆಕ್ಟ್ ಆಗಿದೆ ಅಂದ್ರೆ, ನೀವು ಹೈಡ್ರೋಜನ್ ಆದ್ರೂ ತಗೊಳ್ಳಿ, ಅಕಾರ್ಡಿಂಗ್ ಟು ಲಾರಿ ಅಂಡ್ ಬ್ರಾನ್ಸ್ಟೆಡ್ ಥಿಯರಿ ಪ್ರಕಾರ ಆದ್ರೂ ತಗೊಳ್ಳಿ, ಸರಿನಾ? ಓಕೆ, ಅಥವಾ HClO ಟು HClO3 ಅಥವಾ ಆಕ್ಸಿಡೇಷನ್ ಸ್ಟೇಟ್ ಮೇಲೆ ಅದು ತಗೊಳ್ಳಿ. ಲೋಯರ್ ದ ಆಕ್ಸಿಡೇಷನ್ ಸ್ಟೇಟ್, ಸ್ಮಾಲರ್ ಇಟ್ಸ್ ಅಸಿಡಿಕ್ ನೇಚರ್, ಹೈಯರ್ ದ ಆಕ್ಸಿಡೇಷನ್ ಸ್ಟೇಟ್, ಓಕೆ, ಹೈಯರ್ ಇಟ್ಸ್ ಅಸಿಡಿಕ್ ನೇಚರ್ ಅಂತ. ಹಾಗಾದ್ರೆ ಕರೆಕ್ಟ್ ಆರ್ಡರ್ ಏನಾಗ್ತಿತ್ತಪ್ಪ ಅಂದ್ರೆ HClO4 ಗ್ರೇಟರ್ ದೆನ್ ಸರ್, ಇಲ್ಲಿ ನಿಮಗೆ ಇದು ಅಸಿಡಿಕ್ ನೇಚರ್ ಕರೆಕ್ಟ್ ಆಗಿದೆ, ಈ ಆರ್ಡರ್ ಕರೆಕ್ಟ್ ಆಗಿದೆ. ಅರ್ಥ ಆಗ್ತಿದೆ ಹಾಗಾದ್ರೆ? ನೋಡಿ, ಇದು ಲೋಯರ್ ಅಸಿಡಿಕ್ ಸ್ಟ್ರೆಂತ್, ಇದು ಹೈಯರ್ ಅಸಿಡಿಕ್ ಸ್ಟ್ರೆಂತ್. ಯಾಕೆಂದ್ರೆ ಇದು +7 ಬರುತ್ತೆ, ಇದು +5 ಬರುತ್ತೆ, ಇದು +3 ಬರುತ್ತೆ, ಇದು -2 +1 ಅಲ್ವಾ, +1 ಬರುತ್ತೆ. ನೋಡಿ, ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಕ್ಲೋರಿನ್ ಆಟಮ್ ಕಡಿಮೆ ಇದ್ದಷ್ಟು ಅಸಿಡಿಕ್ ನೇಚರ್ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಈ ಆರ್ಡರ್ ಕರೆಕ್ಟ್ ಆಗಿದೆ. ಆಪ್ಷನ್ 4 ಬರೋಣ. HClO ಲೆಸ್ ದೆನ್ HClO2 ಲೆಸ್ ದೆನ್ HClO3 ಲೆಸ್ ದೆನ್ HClO4 ಅಂತಕ್ಕಂಥದ್ದು. ಇದು ಆಕ್ಸಿಡೈಸಿಂಗ್ ಪವರ್ ಅಂತಕ್ಕಂಥದ್ದು. ಅರ್ಥ ಆಗ್ತಿದೆ ಹಾಗಾದ್ರೆ? ಈ ಆರ್ಡರ್ ಒಂದ್ಸತಿ ಗಮನಿಸಿ. ಇಲ್ಲಿ ಆಕ್ಸಿಜನ್ ಆಟಮ್ ಸಂಖ್ಯೆ ಜಾಸ್ತಿ ಆದಂಗೆಲ್ಲ, ಅರ್ಥ ಆಗ್ತಿದೆ ಹಾಗಾದ್ರೆ? ಓಕೆ, ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಆಕ್ಸಿಜನ್ ಆಟಮ್, ಓಕೆ, ಗ್ರೇಟರ್ ಇಟ್ಸ್ ಡಿಸ್ಪರ್ಸಲ್, ಓಕೆ, ನೆಗೆಟಿವ್ ಅಯಾನ್ ಡಿಸ್ಪರ್ಸ್ ಆಗ್ತಕ್ಕಂಥದ್ದು ಕೂಡ ಜಾಸ್ತಿ ಆಗುತ್ತೆ, ಅಂಡ್ ಆಲ್ಸೋ ಇನ್ಕ್ರೀಸಸ್ ದ ಸ್ಟೆಬಿಲಿಟಿ. ಹಾಗಾದ್ರೆ ಇಲ್ಲಿ ನಿಮಗೆ ಆಕ್ಸಿಡೈಸಿಂಗ್ ಪವರ್ ಅಂತಕ್ಕಂಥ ತಗೊಂಡಾಗ ಯಾವುದು ಕರೆಕ್ಟ್ ಆರ್ಡರ್ ಆಗಿರುತ್ತೆ? ಅರ್ಥ ಆಗ್ತಿದೆ ಹಾಗಾದ್ರೆ? HClO ಗ್ರೇಟರ್ ದೆನ್ HClO2 ಗ್ರೇಟರ್ ದೆನ್ HClO3 ಗ್ರೇಟರ್ ದೆನ್ HClO4. ಈ ಆರ್ಡರ್ ಕರೆಕ್ಟ್ ಆಗುತ್ತೆ ಮಕ್ಕಳೇ. ಅರ್ಥ ಆಗ್ತಿದೆಯಾ? ಇದು ಹಾಗಾದ್ರೆ ತಪ್ಪು, ಇನ್ಕರೆಕ್ಟ್ ಇದೆ, ಸರಿನಾ? ಲೋಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕ್ಲೋರಿನ್ ಹ್ಯಾವ್ ಗ್ರೇಟೆಸ್ಟ್ ಟೆಂಡೆನ್ಸಿ ಟು ಗೆಟ್ ಆಕ್ಸಿಡೈಸ್ಡ್. ಹಾಗಾದ್ರೆ ಯಾವುದಕ್ಕೆ ಕಡಿಮೆ ಆಕ್ಸಿಡೇಷನ್ ಸ್ಟೇಟ್ ಇರುತ್ತೋ ಅದು ಬೇಗ ಆಕ್ಸಿಡೈಸಿಂಗ್ ಪವರ್ ಅಂದ್ರೆ ಆಕ್ಸಿಡೇಷನ್ ಆಗ್ಬಿಡುತ್ತೆ, ಆಕ್ಸಿಡೈಸಿಂಗ್ ಪವರ್ ಜಾಸ್ತಿ ಇರುತ್ತೆ. ನೋಡಿ, ಇಲ್ಲೇ ನೋಡ್ಕೊಳ್ಳಿ, ಆಕ್ಸಿಡೇಷನ್ ಸ್ಟೇಟ್ ಕಡಿಮೆ ಇರ್ತಕ್ಕಂಥದ್ದು +3 +5 +7 ಅಂತಕ್ಕಂಥದ್ದು. ಹಾಗಾಗಿ ನಿಮಗೆ ಆಪ್ಷನ್ 2 ಮತ್ತೆ ಆಪ್ಷನ್ 2 ಅಂಡ್ ಆಪ್ಷನ್ 4 ಅಂತಕ್ಕಂಥದ್ದು, ಸರಿನಾ? ಆಪ್ಷನ್ 2 ಅಂಡ್ ಆಪ್ಷನ್ 4 ಅಂತಕ್ಕಂಥದ್ದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ ಹಾಗಾದ್ರೆ? ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಓಕೆ.